ಓಂ ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಸ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ ಭಗವಂತೌ ಪುನಃ ಪುನಃ. ಶ್ರೀಮಚ್ಛಂಕರ ಭಗವತ್ಪಾದಾಚಾರ್ಯರ, ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ, ಜಗದ್ಗುರು ಭಾರತಿ ಅಪ್ಪಾಜಿಯವರ ಪವಿತ್ರ ಚರಣ ಅರವಿಂದಗಳಲ್ಲಿ ಅನಂತ ಕೋಟಿ ಶಿರಸಾಷ್ಟಾಂಗ ಪ್ರಣಾಮವನ್ನು ಸಲ್ಲಿಸುತ್ತೇನೆ. ಶರಣಾಪೇಕ್ಷ ತಮ್ಮೆಲ್ಲರಿಗೂ ಅನೇಕ ಶರಣಾರ್ಥಿಗಳು. ವಿವೇಕ ಚೂಡಾಮಣಿ 316ನೇ ಶ್ಲೋಕ. ಕ್ರಿಯಾನಾಶೇ ಭವೇಚ್ಚಿಂತಾ ನಾಶೋ ಅಸ್ಮಾದ್ವಾಸನಾಕ್ಷಯಃ ವಾಸನಾ ಪ್ರಕ್ಷಯೋ ಮೋಕ್ಷಃ ಸಾ ಜೀವನ್ಮುಕ್ತಿರಿಷ್ಯತೆ. ಇಲ್ಲಿ ಜೀವನ್ಮುಕ್ತಿ ಅಂತಂದರೆ ಯಾವುದಕ್ಕೆ ಕರೀತಾ ಇದ್ದಾರೆ? ಜೀವನ್ಮುಕ್ತಿ ಎನ್ನುವಂಥದ್ದು ನಮಗೆ ಹೇಗೆ ಪ್ರಾಪ್ತಿಯಾಗ್ತದೆ, ನಾವು ಜೀವನ್ಮುಕ್ತಿಯನ್ನು ಹೇಗೆ ಪಡ್ಕೊಳ್ತಾ ಇದ್ದೀವಿ ಅನ್ನೋದ್ರ ಬಗ್ಗೆ ಈ ಶ್ಲೋಕದಲ್ಲಿ ಆಚಾರ್ಯರು ನಮಗೆ ಬಹಳ ಸುಂದರವಾಗಿ ಉಪದೇಶ ಮಾಡ್ತಾ ಇದ್ದಾರೆ. ಕ್ರಿಯಾನಾಶೇ ಭವೇಚ್ಚಿಂತ. ಇವಾಗ ನಾವು ಸಂಸಾರದ ಕರ್ಮಗಳಲ್ಲಿ ತೊಡಗ್ತೀವಿ. ಯಾಕೆ ಅಂತಂದರೆ ವಿಷಯಗಳನ್ನು ನಾವು ಪ್ರಾಪ್ತಿ ಮಾಡಿಕೊಳ್ಳುವುದಕ್ಕೋಸ್ಕರವಾಗಿ. ನಮಗೆ ಇಹಲೋಕದೊಳಗೆ ಒಂದು ಸ್ತ್ರೀ, ಪುತ್ರ, ಧನ, ಹೊಲ, ಮನೆ ಇವೇನು ವಿಷಯ ಭೋಗಗಳದಾವಲ್ಲ, ಇವುಗಳಿಂದ ಸುಖವನ್ನು ಅನುಭವಿಸಬೇಕು ಅಂಥೇಳಿ ಇವುಗಳಲ್ಲಿ ನಮಗೆ ಯಾವಾಗ ಇಚ್ಛಾ ಅನ್ನುವಂಥದ್ದಾಗ್ತದೆ. ಅಷ್ಟೇ ಅಲ್ಲ, ಪರಲೋಕದ ಭೋಗಗಳಲ್ಲಿಯೂ ಕೂಡ ನಮಗೆ ಇಚ್ಛೆ ಉಂಟಾಗ್ತದೆ. ನಾನು ಸ್ವರ್ಗಲೋಕವನ್ನು ಪಡಿಬೇಕು, ನಾನು ದೇವತಾ ಜನ್ಮವನ್ನು ಹೊಂದಿ ಅಲ್ಲಿ ಕಾಮಧೇನು, ಕಲ್ಪವೃಕ್ಷ, ಚಿಂತಾಮಣಿ, ಊರ್ವಶಿ, ತಿಲೋತ್ತಮೆ, ರಂಬೆ ಮೊದಲಾಗಿರ್ತಕ್ಕಂಥ ಸ್ವರ್ಗಲೋಕದ ಭೋಗಗಳದಾವಲ್ಲ, ಅವುಗಳನ್ನು ಅನುಭವಿಸಬೇಕು ಅನ್ನುವಂಥ ಇಚ್ಛಾ ಮೂಡಿದಾಗ ನಾವು ಆ ಸ್ವರ್ಗಲೋಕಕ್ಕೆ ಸಾಧನವಾಗಿರ್ತಕ್ಕಂಥ ಯಜ್ಞಾದಿ ಕರ್ಮಗಳಲ್ಲಿ ನಾವು ತೊಡಗ್ತಾ ಇದ್ದೀವಿ. ಅಂದರೆ ಅಲ್ಲಿ ನಾವು ಕರ್ಮಗಳನ್ನು ಮಾಡ್ತಾ ಇದ್ದೀವಿ. ಇಹಲೋಕದ ಭೋಗಗಳ ಪ್ರಾಪ್ತಿಗಾಗಿ ಮತ್ತು ಪರಲೋಕದ ಭೋಗಗಳ ಪ್ರಾಪ್ತಿಗೋಸ್ಕರವಾಗಿ ನಾವು ನಿರಂತರವಾಗಿ ಕರ್ಮಗಳನ್ನು ಮಾಡ್ತಾ ಇರ್ತೀವಿ. ಆ ಕರ್ಮಗಳಿಂದಲೇ ನಮಗೆ ಜನ್ಮಗಳು ಬರ್ತಾ ಇದ್ದಾವೆ. ನಾವು ಮಾಡುವಂಥ ಕರ್ಮವೇ ಅದು ನಮಗೆ ಜನ್ಮವನ್ನು ಕೊಡ್ತದೆ ಅಂತ ಅರ್ಥ. ಈಗ ನಮಗೆ ಜನ್ಮ ನಿವೃತ್ತಿ ಆಗಬೇಕು, ನಾವು ಜನ್ಮವನ್ನು ಪಡ್ಕೊಳ್ಬಾರದು ಅಂತಂದ್ರೆ ನಾವಿಲ್ಲಿ ಏನು ಮಾಡಬೇಕು? ನಾವು ಕರ್ಮಗಳನ್ನು ತ್ಯಾಗ ಮಾಡಬೇಕು, ಕರ್ಮಗಳನ್ನು ಇಲ್ಲಿ ನಾಶ ಮಾಡಿಕೊಳ್ಬೇಕು ಅಂತ ಹೇಳ್ತಾ ಇದ್ದಾರೆ. ಅಂದರೆ ಈ ಕರ್ಮಗಳ ನಾಶ ಅನ್ನುವಂಥದ್ದು ಇದು ಹೇಗಾಗ್ತದೆ, ಕರ್ಮವನ್ನು ಹೆಂಗೆ ನಾಶ ಮಾಡಿಕೊಳ್ಬೇಕು ಅಂತ ನಮಗೆ ಒಂದು ವಿಚಾರ ಅನ್ನುವಂಥದ್ದು ಬಂದಾಗ ನಾವು ಮೊದಲು ಆತ್ಮಜ್ಞಾನ ಮಾಡಿಕೊಳ್ಬೇಕು ಅಂತ. ಮೊದಲು ಆತ್ಮ ಅಂದರೆ ಯಾವುದು, ಅನಾತ್ಮ ಅಂದರೆ ಯಾವುದು ಅನ್ನುವಂಥ ಈ ಒಂದು ಚಿಂತನೆ ನಮ್ಮಲ್ಲಿ ಬರಬೇಕು ಅಂತ ಹೇಳ್ತಾರೆ. ಯಾಕಂದರೆ ಆತ್ಮಾನಾತ್ಮ ವಿವೇಕನ ಪುನಃಸಂಸಾರ ನಿವೃತ್ತಿ ಅಂತ ಹೇಳಿದರು. ಆತ್ಮ ಯಾವುದು, ಅನಾತ್ಮ ಯಾವುದು, ಈ ವಿಚಾರ ಮೂಲಕವಾಗಿ ಈ ಸಂಸಾರದ ಒಂದು ನಿವೃತ್ತಿ ಎನ್ನುವಂಥದ್ದು ಉಂಟಾಗ್ತದೆ ಅಂಥೇಳಿ ರಾಮಾಯಣದಲ್ಲಿ ಹೇಳ್ಕೊಂಡು ಬರ್ತಾ ಇದ್ದಾರೆ. ಹಾಗೆ ಇಲ್ಲಿ ನಾವು ವಿಷಯ ವಾಸನೆಗಳನ್ನು ಕೆಡಿಸ್ಕೊಂಡೇವಿ ಅಂತಂದರೆ ಆವಾಗ ನಮಗೆ ಜನ್ಮ ಅನ್ನುವಂಥದ್ದು ನಿವೃತ್ತಿಯಾಗಿ ಹೋಗಿಬಿಡ್ತದೆ. ಆ ವಿಷಯ ಚಿಂತನ ನಮ್ಮ ಕರ್ಮಗಳ ಮೂಲಕವಾಗಿ ವಿಷಯ ಚಿಂತನೆ ಅನ್ನುವಂಥದ್ದು ನಾಶ ಆಗ್ತದಂತೆ. ಯಾವ ಕರ್ಮ ನಾಶ ಆಯ್ತಂದರೆ ಆವಾಗ ವಿಷಯ ಚಿಂತನೆ ನಾಶ ಆಗ್ತದಂತ ಹೇಳ್ತಾ ಇದ್ದಾರೆ. ಕ್ರಿಯಾನಾಶೇ ಸತಿ ಚಿಂತಾನಾಶ ಭವೇತ್ ಅಂತ ಹೇಳಿದರು. ಯಾವಾಗ ಕರ್ಮ ನಾಶ ಆಗಿ ಹೋಯಿತು ಅಂತಂದರೆ ಆವಾಗ ವಿಷಯ ಚಿಂತನೆ ಅನ್ನುವಂಥದ್ದು ಇದು ಸಂಪೂರ್ಣವಾಗಿ ನಾಶ ಆಗಿ ಹೋಗ್ತದೆ.
ಅಸ್ಮಾತ್ ವಾಸನಕ್ಷಯಃ ವಾಸನಾ ಪ್ರಕ್ಷಯಃ. ಈ ವಾಸನಾಕ್ಷಯ ಅನ್ನುವಂಥದ್ದು ಯಾವಾಗ ನಮಗೆ ಉಂಟಾಗ್ತದೋ ನೋಡಿ, ಕ್ರಿಯಾನಾಶೇ ಭವೇ ಚಿಂತಾನಾಶ ಅಸ್ಮಾದ್ ವಾಸನಾಕ್ಷಯ ಅಂತ ಹೇಳಿದರು. ಅಂದರೆ ಈ ವಾಸನಾಕ್ಷಯ ಅನ್ನುವಂಥದ್ದು ನಮಗೆ ಎದರಿಂದ ಆಯಿತು ಅಂತಂದರೆ, ವಿಷಯ ಚಿಂತನೆ ನಾಶ ಆದಾಗ ವಾಸನಾಕ್ಷಯ ಆಗ್ತದೆ. ವಾಸನಾ ಪ್ರಕ್ಷಯ ನಾಶ ಮೋಕ್ಷ. ಈ ವಾಸನೆಗಳ ನಾಶ ಅನ್ನುವಂಥದ್ದು ಯಾವಾಗ ಆಯಿತು ಅಂತಂದರೆ ಅದುವೇ ಮೋಕ್ಷ. ಇದಕ್ಕೇ ಜೀವನ್ಮುಕ್ತಿ ಅಂತ ಕರೀತಾರೆ. ಸಾ ಜೀವನ್ಮುಕ್ತಿ ಇಷ್ಯತೆ. ಅಂದರೆ ಜೀವನ್ನೇವ ಮುಕ್ತ, ಜೀವಿಸಿಕೊಂಡಿರಬೇಕು, ಜೀವಭಾವ ಹೋಗಬೇಕು. ಜೀವಭಾವ ಇರೋ ತನಕ ನಮಗೆ ಜೀವನ್ಮುಕ್ತಿ ವಿಲಕ್ಷಣ ಆನಂದ ದೊರಕುವುದಿಲ್ಲ. ನಮಗೆ ಇಲ್ಲಿಯೇ ಮುಕ್ತಿ, ಈ ಜನ್ಮದಲ್ಲೇ ನಾವು ಬದುಕಿರುವಾಗಲೇ ನಾವು ಮುಕ್ತಿ ಸ್ಥಿತಿಯನ್ನು ಪಡ್ಕೋಬೇಕು, ನಾವು ಮುಕ್ತರಾಗಬೇಕು ಅಂತ ಹೇಳ್ತಾ ಇದ್ದಾರೆ. ಆ ಒಂದು ಜೀವನ್ಮುಕ್ತಿ ವಿಲಕ್ಷಣ ಆನಂದ ನಾವು ಪಡ್ಕೊಳ್ಬೇಕಾಗಿತ್ತಪ್ಪ ಅಂತಂದರೆ ಮೊದಲು ಕರ್ಮನಾಶ ಮಾಡಿಕೊಳ್ಬೇಕು. ಅದರಿಂದ ವಿಷಯ ಚಿಂತನೆ ಅನ್ನುವಂಥದ್ದು ನಾಶ ಆಗ್ತದೆ. ಅದರಿಂದ ವಾಸನಾಕ್ಷಯ ಅನ್ನುವಂಥದ್ದಾಗ್ತದೆ. ವಾಸನಾಕ್ಷಯವೇ ಮೋಕ್ಷ ಅಂತ ಹೇಳ್ತಾರೆ ಯೋಗ ವಾಸಿಷ್ಠದಲ್ಲಿ. ತತ್ವಜ್ಞಾನ, ಮನೋನಾಶ, ವಾಸನಾಕ್ಷಯ, ಇವೇ ಮೂರು ವಿಚಾರಗಳನ್ನು ಬಹಳ ಸುಂದರವಾಗಿ ಹೇಳ್ತಾರೆ ಅವರು. ಯಾವಾಗ ವಾಸನಾಕ್ಷಯ ಆಯಿತು ಅದೇ ಮೋಕ್ಷ. ಮೋಕ್ಷ ಅಂದರೆ ಬೇರೆ ಅಲ್ಲ. ಇಲ್ಲಿ ದೇಹ ನಾನು ಅನ್ನುವಂಥ ವಾಸನೆ, ಶಾಸ್ತ್ರ ವಾಸನೆ, ಲೋಕವಾಸನೆ, ಇಲ್ಲಿ ಅನೇಕ ವಾಸನೆಗಳದಾವೆ. ಆ ವಾಸನೆಗಳನ್ನು ನಾವು ಕಳ್ಕೊಳ್ಬೇಕಂತಾರೆ. ಆ ವಿಷಯ ಚಿಂತನೆ ಬಿಡಬೇಕು. ನಾವು ವಾಸನೆ ಹೋಗ್ಬೇಕಾದ್ರೆ ವಿಷಯ ಚಿಂತನೆ ಬಿಡಬೇಕು. ವಿಷಯ ಚಿಂತನೆ ಹೋಗಬೇಕು ಅಂದರೆ ಕರ್ಮಗಳನ್ನು ಬಿಡಬೇಕು. ಆ ಕರ್ಮ ನಾಶವೇ ಇಲ್ಲಿ ವಾಸನಾಕ್ಷಯ. ವಿಷಯಗಳ ಚಿಂತನೆ ಹೋಗ್ತದೆ. ವಿಷಯ ಚಿಂತನೆ ಹೋಯಿತು ಅಂತಂದರೆ ವಾಸನಾಕ್ಷಯ ಅನ್ನುವಂಥದ್ದಾಗ್ತದೆ. ಇದಕ್ಕನ್ನು ಜೀವನ್ಮುಕ್ತಿ ಅಂಥೇಳಿ ಕರ್ಕೊಂಡು ಬರ್ತಾ ಇದ್ದಾರೆ. ಇದಕ್ಕನೇ ಮೋಕ್ಷ ಅಂಥೇಳಿ ಕರ್ಕೊಂಡು ಬಂದರು. ನಿರಾವರಣ ಪರಿಪೂರ್ಣ ಆನಂದ ಸಹಿತ ವೃತ್ತಿತ್ವಂ ಜೀವನ್ಮುಕ್ತಿತ್ವಂ ಅಂತ ಅದಕ್ಕೆ ಲಕ್ಷಣ ಮಾಡ್ಕೊಂಡು ಬಂದಾರ. ನಿರಾವರಣ ಅದರಲ್ಲಿ ಅಜ್ಞಾನದ ಆವರಣ ಅನ್ನುವಂಥದ್ದಿರಬಾರದು. ಈಗ ಗಾಢ ನಿದ್ರೆಯೊಳಗೆ ನಮಗೆ ಅಲ್ಲಿ ಆನಂದ ಆಗೈತೆ ಅಂದ್ರೂ ಕೂಡ ಅದನ್ನು ಜೀವನ್ಮುಕ್ತಿ ಅಂತ ಕರೆಯೋಕೆ ಬರೋಂಗಿಲ್ಲ. ಯಾಕಂದರೆ ಅಲ್ಲಿ ಅಜ್ಞಾನದ ಆವರಣ ಅನ್ನುವಂಥದ್ದು. ಪರಿಪೂರ್ಣ ಆನಂದ ಸಹಿತ ವೃತ್ತಿ ಅಂತ ಹೇಳ್ತಾ ಇದ್ದಾರೆ. ಈಗ ಬರೇ ಆನಂದ ವೃತ್ತಿನೇ ಮೋಕ್ಷ ಅಂತಂದ್ರೆ ವಿಷಯಗಳಲ್ಲಿಯೂ ಕೂಡ ಆನಂದ ತೋರ್ತದೆ. ಆದ್ದರಿಂದ ಆ ವಿಷಯ ಆನಂದಕ್ಕನೇ ನಾವು ಮೋಕ್ಷ ಅಂತ ಅನ್ನೋಕೆ ಬರೋಂಗಿಲ್ಲ. ಅದಕ್ಕೇನು ಹೇಳಿದರು? ಪರಿಪೂರ್ಣ ಆನಂದ ಸಹಿತ ವೃತ್ತಿ ಅಂತ ಹೇಳಿದರು. ಪರಿಪೂರ್ಣ ಆನಂದ ಸಹಿತ ವೃತ್ತಿ, ಪರಿಪೂರ್ಣವಾಗಿರ್ತಕ್ಕಂಥ ಆನಂದ ಸಹಿತವಾಗಿರ್ತಕ್ಕಂಥ ವೃತ್ತಿಗೆ ಜೀವನ್ಮುಕ್ತಿ ಅಂತ ಕರ್ಕೊಂಡು ಬಂದರು ಅವರು. ಇಲ್ಲಿ ಬರೇ ಪರಿಪೂರ್ಣ ಆನಂದ ಸಹಿತ ವೃತ್ತಿನೇ ನಾವು ಮೋಕ್ಷ ಅಂತ ಅನ್ನೋನು ಅಂತಂದರೆ ಈಗ ಗಾಢ ನಿದ್ರೆಯೊಳಗೆ, ಯಾಕೆಂದರೆ ಈ ಸಂಸಾರಲ್ಲಿ ತೋರ್ತಕ್ಕಂಥ ವಿಷಯಗಳು ಇವು ಪರಿಚ್ಛಿನ್ನದಾವು. ಇವುಗಳಲ್ಲಿ ಪರಿಪೂರ್ಣವಾದ ಆನಂದ ಅನ್ನುವಂಥದ್ದಿಲ್ಲ. ಅದಕ್ಕೆ ಗಾಢ ನಿದ್ರೆ ಅನ್ನುವಂಥದ್ದು ಅದು ಪರಿಪೂರ್ಣ ಆನಂದ ಐತೆಲ್ಲ ಅಂತಂದ್ರೆ ಅಲ್ಲಿ ಅಜ್ಞಾನದ ಆವರಣ ಇರುವುದರಿಂದ ನಿರಾವರಣ ಅಂತ ಹಾಕಿದ್ದಾರೆ ಅಲ್ಲಿ. ಹಾಗಾದ್ರೆ ನಿರಾವರಣ ಪರಿಪೂರ್ಣ ಆನಂದವೇ ಮುಕ್ತಿ ಅಂತ ಹೇಳಿ ವೃತ್ತಿ ಅಂತ ಯಾಕೆ ಶಬ್ದ ಹಾಕುವುದು ಬೇಡ ಅಂತಂದ್ರೆ ವಿದೇಹ ಕೈವಲ್ಯದಲ್ಲಿ ನಮಗೆ ಅತಿವ್ಯಾಪ್ತಿ ಬರ್ತದೆ. ಅದರ ನಿವೃತ್ತಿಗೋಸ್ಕರವಾಗಿ ವೃತ್ತಿ ಅಂತ ಹಾಕಿದ್ದಾರೆ. ವಿದೇಹ ಕೈವಲ್ಯದೊಳಗೆ ಅಂದರೆ ದೇಹಾನಂತರದಲ್ಲಿ ಏನು ಮುಕ್ತಿ ಸ್ಥಿತಿಯನ್ನು ಪಡೀತಾ ಇದ್ದಾನಲ್ಲ ಆವಾಗ ಅಲ್ಲಿ ವೃತ್ತಿ ಇರೋದಿಲ್ಲ. ಅಲ್ಲಿ ಕೇವಲ ನಿರಾವರಣ ಪರಿಪೂರ್ಣ ಆನಂದ ಇರ್ತದೆ ಅಷ್ಟೇ. ಅದಕ್ಕೆ ಇಲ್ಲಿ ಇಂಥ ಜೀವನ್ಮುಕ್ತಿ ವಿಲಕ್ಷಣ ಆನಂದವನ್ನು ನಾವೆಲ್ಲರೂ ಈ ಜನ್ಮದಲ್ಲಿನೇ ಪಡ್ಕೊಳ್ಬೇಕಾಗ್ಯದ. ಅದಕ್ಕೆ ಜೀವನ್ಮುಕ್ತಿ ಅನ್ನಲಿಕ್ಕೆ ಇನ್ನೂ ಹಲವಾರು ಕಡೆ ಹೇಳ್ಕೊಂಡು ಬಂದಾರ. ಚಿದಾತ್ಮಾಹಂ ಪರಾತ್ಮಾಹಂ ನಿರ್ಗುಣೋಹಂ ಪರಾತ್ಪರಃ ಆತ್ಮ ಮಾತ್ರೇಣ ಯಸ್ತಿಷ್ಠೇತ್ ಸ ಜೀವನ್ಮುಕ್ತ ಉಚ್ಯತೆ. ಇಲ್ಲಿ ಜೀವನ್ಮುಕ್ತ ಯಾರು ಅಂತಂದರೆ ನಾನು ಚಿದಾತ್ಮಾಹಂ, ನಾನು ಕೇವಲ ಚಿದ್ರೂಪ ಸ್ವರೂಪನೇ ಇದ್ದೀನಿ.
ಆ ಬಳಿಕ ಹೇಳ್ತಾರೆ ಪರಾತ್ಮಾಹಂ, ನಾನು ಕೇವಲ ಪರಮಾತ್ಮ ಸ್ವರೂಪನೇ, ನಾನು ಚೈತನ್ಯ ಸ್ವರೂಪದೀನಿ, ನಾನು ಪರಮಾತ್ಮ ಸ್ವರೂಪದೀನಿ. ನಿರ್ಗುಣೋಹಂ ಪರಾತ್ಪರಃ, ನಾನು ನಿರ್ಗುಣ ನನ್ನಲ್ಲಿ ಯಾವ ಗುಣಗಳು ಇಲ್ಲ, ನಾನು ನಿರ್ಗುಣ ಸ್ವರೂಪನಾಗಿದ್ದೀನಿ ಅಂತ ಪರಾತ್ಪರವಾಗಿರತಕ್ಕಂಥ ಎಲ್ಲಕ್ಕೂ ಶ್ರೇಷ್ಠವಾಗಿರ್ತಕ್ಕಂಥ ವಸ್ತುವೆ ನಾನಾಗಿದ್ದೀನಿ. ಆತ್ಮ ಮಾತ್ರೇಣ ಯಸ್ತಿಷ್ಠೇತ್, ಹಿಂಗೆ ಆತ್ಮಸ್ವರೂಪದಿಂದ ಯಾವನು ಇರ್ತಾ ಇದ್ದಾನೆಯೋ ಅವನಿಗೆ ಜೀವನ್ಮುಕ್ತ ಅಂತ ಕರಿಬೇಕು ಅಂತ ಹೇಳ್ತಾ ಇದ್ದಾರೆ. ನೋಡಿ, ಇಂಥ ಒಂದು ಜೀವನ್ಮುಕ್ತಿ ಲಕ್ಷಣವನ್ನು ಪಡಿಬೇಕಪ್ಪ ಅಂತಂದರೆ ನಾವಿಲ್ಲಿ ಮೊದಲು ವಾಸನಾತ್ಯಾಗ ಮಾಡಬೇಕು. ವಾಸನಾತ್ಯಾಗ ಆಗಬೇಕು ಅಂತಂದರೆ ವಿಷಯ ಚಿಂತನೆ ದೂರ ಆಗಬೇಕು. ವಿಷಯ ಚಿಂತನೆ ದೂರ ಆಗಬೇಕು ಅಂತಂದರೆ ಕರ್ಮವನ್ನು ನಾಶ ಮಾಡಿಕೊಳ್ಬೇಕು. ಕರ್ಮನಾಶದಿಂದ ವಿಷಯ ಚಿಂತನೆ ದೂರ, ವಿಷಯ ಚಿಂತನೆ ಯಾವಾಗ ದೂರ ಆಯಿತು ಅಂತಂದರೆ ಆವಾಗ ವಾಸನ ಅನ್ನುವಂಥದ್ದು ಕ್ಷಯಕ್ಕೆ ಹೋಗಿಬಿಡ್ತದೆ. ಆ ವಾಸನಾ ಕ್ಷಯಕ್ಕೇ ಮೋಕ್ಷ ಅಂತ ಕರೀತಾ ಇದ್ದಾರೆ, ಅದಕ್ಕೆ ಜೀವನ್ಮುಕ್ತಿ ಅಂತ ಕರೀತಾ ಇದ್ದಾರೆ ಅಂತ ಈ ಒಂದು ಶ್ಲೋಕದಲ್ಲಿ ಆಚಾರ್ಯರು ಪ್ರತಿಪಾದನೆ ಮಾಡಿಕೊಂಡು ಬಂದು ಮತ್ತೆ ಹೇಳ್ತಾ ಇದ್ದಾರೆ. ಸದ್ವಾಸನಾ ಸ್ಫೂರ್ತಿ ವಿಜೃಂಭಣೆ ಸತ್ಯಸೌ ವಿಲೀನಾಪ್ಯಹಮಾದಿವಾಸನಾ ಅತಿ ಪ್ರಕೃಷ್ಟಾಪ್ಯರುಣ ಪ್ರಭಾಯಾಂ ವಿಲೀಯತೆ ಸಾಧು ಯಥಾತಮಿಸ್ರಾಹ. ನೋಡ್ರಿ, ಸತ್ ವಾಸನಾ ಸ್ಫೂರ್ತಿ ವಿಜೃಂಭಣೆ ಸತಿ ಅಂತ ಹೇಳಿದರು. ಇಲ್ಲಿ ಸದ್ಬ್ರಹ್ಮ ವಾಸನೆಯ ಒಂದು ಪ್ರಕಾಶದ ವ್ಯಾಪ್ತಿ ಎನ್ನುವಂಥದ್ದು ಉಂಟಾಯಿತು ಅಂತಂದ್ರೆ, ಸದ್ಬ್ರಹ್ಮ ವಾಸನೆಯ ಒಂದು ಪ್ರಕಾಶದ ವ್ಯಾಪ್ತಿ ಉಂಟಾದಾಗ ಅಸೌ ಅಹಮಾದಿವಾಸನಾ ಅಪಿ, ಈ ಅಹಂಕಾರಾದಿಗಳ ವಾಸನೆಯೂ ಕೂಡ ವಿಲೀನ, ಇದು ಕೂಡ ಲಯಾಗಿ ಹೋಗಿಬಿಡ್ತದೆ. ನೋಡಿ, ಆ ಸದ್ಬ್ರಹ್ಮ ವಾಸನ ಅದರ ವ್ಯಾಪ್ತಿ, ಅದರ ಪ್ರಕಾಶ ಹೆಚ್ಚಾಗಬೇಕಂತಾರೆ. ನಾನು ಬ್ರಹ್ಮನಿದ್ದೇನೆ, ನಾನು ಪರಬ್ರಹ್ಮ ಸದ್ರೂಪವಾದ ಬ್ರಹ್ಮವೇ ಇದ್ದೇನೆ ಅನ್ನುವಂಥ ಭಾವನೆಯನ್ನು ನಾವು ದೃಢಗೊಳಿಸಿದಾಗ ಆ ಒಂದು ವೃತ್ತಿ, ನಮ್ಮ ವೃತ್ತಿ ಎನ್ನುವಂಥದ್ದು ಆ ಸದ್ಬ್ರಹ್ಮ ವಸ್ತುವಿನಲ್ಲಿ ನೆಲೆಗೊಂಡಾಗ ಅಲ್ಲಿ ಸ್ಥಿರ ಆಯಿತು ಅಂತಂದ್ರೆ ಅವಾಗೇನಾಗ್ತದಂತಂದರೆ ಅಹಮಾದಿ ವಾಸನ ಅಪಿ, ಇಲ್ಲಿ ಅಹಂಕಾರಾದಿಗಳ ವಾಸನ ಅನ್ನುವಂಥದ್ದು, ಇಲ್ಲಿ ನಾನು ಅಂಥೇಳಿ ಇವನಲ್ಲಿ ಏನು ಅಹಂಕಾರ ಅನ್ನುವಂಥದ್ದು ಆಗಿತ್ತಲ್ಲ, ಈ ಅಹಂಕಾರದ ವಾಸನೆ ಎನ್ನುವಂಥದ್ದು ಹೊರಟು ಹೋಗ್ತದೆ. ಅದಕ್ಕೆ ಅವರು ದೃಷ್ಟಾಂತ ಕೊಡ್ತಾರೆ. ಯಥಾ ತಮಿಸ್ರಾಹ ಅತಿ ಪ್ರಕೃಷ್ಟ ಅಪಿ ಅರುಣಪ್ರಭಾಯಾಂ ಸಾಧು ವಿಲೀಯತೆ. ಯಥಾ ಅಂದರೆ ಹೇಗೆ, ತಮಿಸ್ರಾಹ ಅತಿ ಪ್ರಕೃಷ್ಟ ಅಪಿ, ಈ ಕತ್ತಲೆ ಎನ್ನುವಂಥದ್ದು, ಅಂಧಕಾರ ಎಷ್ಟೇ ದಟ್ಟವಾಗಿದ್ರೂ ಕೂಡ, ಈಗ ಅಮಾವಾಸ್ಯೆ ಕತ್ತಲೆ ಅಂತಾರೆ ನೋಡ್ರಿ, ಅಮಾವಾಸ್ಯೆ ದಿವಸ ಪೂರ್ಣ ಕತ್ತಲೆ, ಕಾರ್ಗತ್ತಲೆ ಕವಿದ್ಬಿಟ್ಟು ದಟ್ಟವಾಗಿ ಒಂದು ಕತ್ತಲೆ ಕವಿದದಂತ ತಿಳ್ಕೊಳ್ರಿ. ಅದು ಎಷ್ಟೇ ಅದು ನಿಬಿಡವಾಗಿದ್ರೂ ಕೂಡ ಅತಿ ಪ್ರಕೃಷ್ಟಾಪಿ ಅಂತ ಹೇಳಿದರು. ಆ ಕತ್ತಲೆ ಅನ್ನುವಂಥದ್ದು, ಅಂಧಕಾರ ಅನ್ನುವಂಥದ್ದು ಅದು ಎಷ್ಟೇ ನಿಬಿಡವಾಗಿದ್ದರೂ ಕೂಡ ಅರುಣಪ್ರಭಾಯಾಂ ಸಾಧು ವಿಲೀಯತೆ. ಇಲ್ಲಿ ಅರುಣೋದಯ ಆಯಿತು ಅಂತಂದರೆ, ಸೂರ್ಯೋದಯಕ್ಕಿಂತ ಮುಂದೆ ಅರುಣೋದಯ ಅಂತ ಕರೀತಾರೆ. ಅರುಣೋದಯ ಆಯಿತು ಅಂತಂದರೆ ಆವಾಗ ಅದೇನಾಗಿಬಿಡ್ತೈತಿ, ಆ ಕತ್ತಲೆ ಅನ್ನೋದು ಸಂಪೂರ್ಣವಾಗಿ ನಾಶ ಆಗಿ ಹೋಗಿಬಿಡ್ತದೆ ಅಂತ. ಅರುಣೋದಯ ಸಮಕಾಲದಲ್ಲಿಯೇ ಆ ಕತ್ತಲೆ ಎನ್ನುವಂಥದ್ದು ಹೆಂಗೆ ಸಂಪೂರ್ಣವಾಗಿ ನಾಶ ಆಗಿ ಹೋಗ್ತದೋ ಹಾಗೆ ಇಲ್ಲಿ ಆ ಸದ್ಬ್ರಹ್ಮ ವಾಸನಾ ಮೂಲಕವಾಗಿ ಅದರ ಒಂದು ಪ್ರಕಾಶ, ಯಾವುದು ಸದ್ಬ್ರಹ್ಮ, ಆ ವಾಸನೆಯ ಪ್ರಕಾಶದ ವ್ಯಾಪ್ತಿ ಎನ್ನುವಂಥದ್ದು ಯಾವಾಗ ಅದು ಉಂಟಾಗ್ತದೆ ಆವಾಗಲ್ಲಿ ಅಹಂಕಾರಾದಿಗಳ ವಾಸನೆಯೂ ಕೂಡ ಅಲ್ಲಿ ಲಯ ಆಗಿ ಹೋಗಿಬಿಡ್ತದೆ ಅಂತ ಹೇಳ್ತಾರೆ. ಅಂದರೆ ಇಲ್ಲಿ ಆ ಸದ್ಬ್ರಹ್ಮ ವಾಸನೆಯ ಪ್ರಕಾಶ ಅದು ಹಬ್ಬಿಕೊಳ್ಬೇಕು ಅಂತ. ಅಂದರೆ ನಾವು ನಿರಂತರವಾಗಿ ಅದನ್ನು ಸಾಧನ ಮಾಡ್ತಾ ಪ್ರಯತ್ನ ಮಾಡ್ತಾ ಆ ಸದ್ಬ್ರಹ್ಮ ವಸ್ತುವೇ ಅದುವೇ ನಾನು
ಆ ಬ್ರಹ್ಮಸ್ವರೂಪನೇ ನಾನದೀನಿ, ನಾನು ಆತ್ಮಸ್ವರೂಪನೇ ಅದೀನಿ ಅನ್ನುವಂಥ ಈ ಭಾವನೆ ಅನ್ನುವಂಥದ್ದು ನಮಗೆ ಬೆಳೆಸ್ತಾ ಬೆಳೆಸ್ತಾ ಹೋದ ಹಾಗೆ ಅದು ಆ ವಾಸನೆ, ಆ ಪ್ರಕಾಶ ಅನ್ನುವಂಥದ್ದು, ಆ ಸದ್ಬ್ರಹ್ಮ ವಾಸನೆಯ ಪ್ರಕಾಶ ಅನ್ನುವಂಥದ್ದು ಯಾವಾಗ ಹಬ್ಬಿಕೊಂಡು ಬಿಡ್ತು ಅಂತಂದರೆ ಆವಾಗ ಈ ಅಹಂಕಾರಾದಿಗಳ ವಾಸನ ಅನ್ನುವಂಥದ್ದು ಇದು ನಾಶ ಆಗಿ ಹೋಗ್ತದೆ. ಅಹಂಕಾರ, ನಾನು ನಾನು ಅನ್ನುವಂಥ ಈ ದೇಹಾದಿಗಳಲ್ಲಿ, ಇಂದ್ರಿಯಾದಿಗಳಲ್ಲಿ, ಅಂತಃಕರಣದಲ್ಲಿ ನಾನು ಅನ್ನುವಂಥ ಅಹಂಕಾರದ ವಾಸನೆ ಇರೋ ತನಕ ನಮಗೆ ಜೀವನ್ಮುಕ್ತಿ ಲಕ್ಷಣ ಆನಂದ ದೊರಕುವುದಿಲ್ಲ. ನಾವು ಇವುಗಳಲ್ಲಿಯೇ ನಾವು ನಮ್ಮ ವೃತ್ತಿಯನ್ನು ಇಟ್ಕೊಂಡೇವಿ ಅಂತಂದರೆ, ನಾನು ನಾನು ಅನ್ನುವಂಥ ವೃತ್ತಿಯನ್ನು ಬೆಳೆಸ್ಕೊಂಡೇವಿ ಅಂತಂದರೆ ನಮಗೆ ಆ ಸದ್ಬ್ರಹ್ಮ ವಾಸನೆಯ ಒಂದು ಬ್ರಹ್ಮಾನಂದ, ಆನಂದದ ಆ ರಸಾಸ್ವಾದವನ್ನು ನಾವು ಅನುಭೋಗ ಮಾಡಲಿಕ್ಕಾಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅದಕ್ಕಿಲ್ಲಿ ಅಹಂಕಾರಾದಿಗಳ ವಾಸನೆ ಅನ್ನುವಂಥದ್ದನ್ನು ನಾವು ನಾಶ ಮಾಡಿಕೊಳ್ಬೇಕಾಗಿತ್ತು ಅಂತಂದರೆ ನಾವು ಇಲ್ಲೇನು ಪ್ರಯತ್ನ ಮಾಡಬೇಕು, ಏನು ಸಾಧನೆ ಮಾಡಬೇಕು ಅಂತಂದರೆ ಆ ಸದ್ಬ್ರಹ್ಮ ವಾಸನೆ ಪ್ರಕಾಶ ಅನ್ನುವಂಥದ್ದನ್ನು ಹರಡುವಂತೆ ಮಾಡಬೇಕು. ನಿರಂತರವಾಗಿ ನಮ್ಮ ಅಂತಃಕರಣದೊಳಗೆ ಆ ಸದ್ಬ್ರಹ್ಮ ವಾಸನೆ ಪ್ರಕಾಶ ಅದು ಪ್ರಫುಲ್ಲಿತವಾಗಿ ಅದು ಎಲ್ಲ ಕಡೆಯಲ್ಲಿ ಹಬ್ಬಬೇಕದು. ಅದು ನಮ್ಮ ವೃತ್ತಿಯನ್ನು ಆ ಸದ್ಬ್ರಹ್ಮ ವಾಸನಾ ಮೂಲಕವಾಗಿ ಅದನ್ನು ನಾವು ಏನು ಮಾಡಬೇಕಾದ್ರೂ ದೃಢಗೊಳಿಸ್ಕೋಬೇಕು ಅಂತ ಹೇಳ್ತಾ ಇದ್ದಾರೆ. ಆ ಪ್ರಕಾಶ ಯಾವಾಗ ದೃಢ ಆಯಿತು, ಎಲ್ಲ ಕಡೆ ಹಬ್ಬಿಬಿಡ್ತು ಅಂತಂದರೆ ಅಹಂಕಾರಾದಿಗಳು ಸಂಪೂರ್ಣವಾಗಿ ನಷ್ಟ ಆಗಿ ಹೋಗಿಬಿಡ್ತಾ ಇದ್ದಾವೆ. ಅದನ್ನೇ ದೃಷ್ಟಾಂತಿಯನ್ನು ಕೊಟ್ಟರು ಅಂತಂದರೆ ಅದಕ್ಕೆ ಅಂಧಕಾರ ಎಷ್ಟೇ ಕತ್ತಲೆ ಎಷ್ಟೇ ಅದು ದಟ್ಟವಾಗಿದ್ರೂ ಕೂಡ ಅರುಣೋದಯ ಸಮಕಾಲದಲ್ಲಿ ಹೆಂಗೆ ಸಂಪೂರ್ಣವಾಗಿ ಅದು ನಾಶ ಆಗಿ ಹೋಗ್ತದೋ ಹಂಗೆ ಇಲ್ಲಿ ಸದ್ಬ್ರಹ್ಮ ವಾಸನಾ ಪ್ರಕಾಶ ಅನ್ನುವಂಥದ್ದು ಇದು ದೃಢ ಆಯಿತು ಅಂತಂದರೆ, ಈ ಪ್ರಕಾಶ ಹಬ್ಬಿತು ಅಂತಂದರೆ ಆವಾಗ ಸಹಜವಾಗಿ ಅಹಂಕಾರಾದಿಗಳ ನಾಶ ಅನ್ನುವಂಥದ್ದು ಆಗ್ತದೆ ಅನ್ನುವಂಥ ವಿಚಾರವನ್ನು ಸದ್ವನಾ ಸ್ಫೂರ್ತಿ ವಿಜೃಂಭಣೆ ಸತ್ಯಸೌ ವಿಲೀನಾಪಿ ಅಹಮಾದಿ ವಾಸನಾ ಅತಿ ಪ್ರಕೃಷ್ಟಾಪ್ಯರುಣಪ್ರಭಾಯಾಂ ವಿಲೀಯತೆ ಸಾಧು ಯಥಾ ತಮಿಸ್ರಾಹ ಅಂಥೇಳಿ ಈ ಒಂದು ಶ್ಲೋಕದಲ್ಲಿ ಬಹು ಸುಂದರವಾಗಿ ನಮಗೆ ಉಪದೇಶವನ್ನು ಮಾಡಿಕೊಂಡು ಬಂದರು. ಮತ್ತು ಮುಂದಿನ ಶ್ಲೋಕದಲ್ಲಿ ಈ ವಿಚಾರವನ್ನು ಇನ್ನಷ್ಟು ನಮಗೆ ಮಾರ್ಮಿಕವಾಗಿ ತಿಳಿಸ್ತಾ ಇದ್ದಾರೆ. ತಮಸ್ತಮಃ ಕಾರ್ಯಮನರ್ಥಜಾಲಂ ನ ದೃಶ್ಯತೆ ಸತ್ಯುದಿತೆ ದಿನೇಶೇ ತಥಾದ್ವಯಾನಂದರಸಾನುಭೂತೌ ನ ವಾಸ್ತಿ ಬಂಧೋ ನ ಚ ದುಃಖಗಂಧಃ. ನೋಡ್ರಿ, ಈ ಶ್ಲೋಕದಲ್ಲಿ ನಮಗೆ ಆಚಾರ್ಯರು ಬಹು ಸುಂದರವಾದ ವಿಚಾರವನ್ನು ನಮಗಿಲ್ಲಿ ಪ್ರಸ್ತುತಪಡಿಸ್ತಾ ಇದ್ದಾರೆ. ತಮಸ್ತಮಃ ಕಾರ್ಯಮನರ್ಥಜಾಲಂ ನ ದೃಶ್ಯತೆ ಸತ್ಯುದಿತೆ ದಿನೇಶೇ. ದಿನೇಶೇ ಉದಿತೆ ಸತಿ ಅಂತ. ದಿನೇಶ ಅಂತಂದರೆ ಯಾರು? ಸೂರ್ಯ ಅಂತ. ಉದಿತೆ ಸತಿ, ಸೂರ್ಯ ಯಾವಾಗ ಉದಯ ಆಗ್ತಾ ಇದ್ದಾನೆ. ಸೂರ್ಯ ಉದಯ ಆಗ್ತಾ ಇರಬೇಕಾದರೆ ತಮಃ ತಮ ಕಾರ್ಯಂ, ತಮ ಅಂದರೆ ಕತ್ತಲೆ, ತಮ ಕಾರ್ಯಂ ಕತ್ತಲೆಯಿಂದ ಆಗತಕ್ಕಂಥ ಒಂದು ಅನರ್ಥ. ನೋಡ್ರಿ, ಕತ್ತಲೆಯೊಳಗೆ ನಾವು ತಿರುಗಾಡ್ಲಿಕ್ಕೆ ಆಗ್ತದೇನೋ ಅಂತಂದರೆ ಇಲ್ಲ. ಕತ್ತಲೆಯೊಳಗೆ ನಮಗೆ ಯಾವುದು ತಗ್ಗೈತಿ ಯಾವುದು ಉಬ್ಬೈತಿ ನಮಗೇನು ಗುರ್ತಾಗೋದಿಲ್ಲ. ಅಥವಾ ಕತ್ತಲೆಯೊಳಗೆ ಯಾವುದಾದರೂ ಒಂದು ಸರ್ಪವನ್ನು ತುಳಿಬೋದು, ಒಂದು ಚೇಳ ತುಳಿಬೋದು. ಕತ್ತಲೆಯೊಳಗೆ ಭಾಳ ಅನರ್ಥ ಉಂಟಾಗ್ತದೆ ಅಂತ ಹೇಳ್ತಾ ಇದ್ದಾರೆ. ಕತ್ತಲೆ ಇರುವಂಥ ಜಾಗದೊಳಗೆ ನಾವು ಅನರ್ಥವನ್ನೇ ಪಡಿತಾ ಇದ್ದೀವಿ. ಕತ್ತಲೆ ಮತ್ತು ಅದರಿಂದ ಆಗತಕ್ಕಂಥ ಅನರ್ಥಗಳ ಒಂದು ಸಮೂಹ ಅನ್ನುವಂಥದ್ದೇನದಲ್ಲ, ಅದು ಯಾವ ಪ್ರಕಾರವಾಗಿ ನ ದೃಶ್ಯತೆ ಕಂಡುಬರುವುದಿಲ್ಲವೋ. ಸೂರ್ಯ ಉದಯ ಆಯಿತು ಅಂತಂದರೆ, ಸೂರ್ಯ ಉದಯ ಆಗ್ತಾ ಇರಬೇಕಾದ್ರೆ ಆ ಕತ್ತಲೆ ಮತ್ತು ಕತ್ತಲೆಯಿಂದ ಆಗತಕ್ಕಂಥ ಅನರ್ಥ ಸಮೂಹಗಳೇನದಾವು ಅವೆಲ್ಲವೂ ಯಾವ ರೀತಿಯಾಗಿ
ದೂರ ಆಗ್ತಾ ಇದ್ದಾವೆಯೋ ಅವು ಯಾವ ನಮಗೆ ಯಾವ ರೀತಿ ಕಂಡು ಬರುವುದಿಲ್ಲವೋ ಅದಕ್ಕೆ ತಮಃ ತಮಕಾರ್ಯಂ ಅನರ್ಥಜಾಲಂ ನ ದೃಶ್ಯತೆ ಸತ್ಯುದಿತೇ ದಿನೇಶೆ. ಇಲ್ಲಿ ದೃಷ್ಟಾಂತ ಕೊಡ್ತಾ ಇದ್ದಾರೆ. ದಿನೇಶೇ ಉದಿತೆ ಸತಿ, ಸೂರ್ಯ ಯಾವ ಸಮಯದಲ್ಲಿ ಉದಯ ಆಗ್ತಾ ಇದ್ದಾನೋ ಆ ಸೂರ್ಯ ಉದಯ ಆಗ್ತಾ ಇರಬೇಕಾದರೆ ಇಲ್ಲಿ ತಮಃ ಕಾರ್ಯಂ ಅಂತ ಹೇಳಿದರು. ಕತ್ತಲೇನೂ ಹೋಗ್ತದೆ, ಆ ಕತ್ತಲೆಯಿಂದ ಉಂಟಾಗ್ತಕ್ಕಂಥ ಅನರ್ಥಗಳ ಸಮೂಹ ಅನ್ನುವಂಥದ್ದೇನದಲ್ಲ ಅದು ಕೂಡ ಯಾವ ರೀತಿಯಾಗಿ ನಮಗೆ ಕಂಡುಬರುವುದಿಲ್ಲವೋ ಯಥಾ ನ ದೃಶ್ಯತೆ ಅಂತ ಅದು ಹೆಂಗೆ ಕಂಡುಬರುವುದಿಲ್ಲವೋ ತಥಾ ಹಾಗೇ ಅದ್ವಯ ಆನಂದರಸಾನುಭೂತೌ ನವಾಸ್ತಿ ಬಂಧೋ ನ ಚ ದುಃಖಗಂಧಃ. ಹಾಗೆ ಇಲ್ಲಿ ಅದ್ವಯ ಆನಂದರಸ ಅನುಭೂತವು ಅಂತಂದರು. ಇಲ್ಲಿ ಅದ್ವಯ ಮತ್ತು ಆನಂದರಸ ಅಂದರೆ ಆ ಬ್ರಹ್ಮಾನಂದದ ರಸ, ಅದು ಅದ್ವಯ ಅಂತಂದರೆ ಏಕಮೇವ ಅದ್ವಿತೀಯವಾಗಿರ್ತಕ್ಕಂಥದ್ದು, ಅದು ಒಂದೇ ಆಗಿರ್ತಕ್ಕಂಥದ್ದು, ಅದು ಅಖಂಡವಾಗಿರ್ತಕ್ಕಂಥದ್ದು. ಅಂಥ ಬ್ರಹ್ಮಾನಂದದ ರಸದ ಅನುಭವ ಅನ್ನುವಂಥದ್ದು ನಮಗೆ ಆಗ್ತಾ ಇತ್ತು ಅಂತಂದರೆ, ಅದ್ವಯ ಬ್ರಹ್ಮಾನಂದ ರಸದ ಅನುಭವವನ್ನು ನಾವು ಮಾಡಿಕೊಳ್ತಾ ಇರಬೇಕಾದರೆ ಬಂಧ ನವ ಅಸ್ತಿ, ಅವಾಗ ಈ ಬಂಧ ಐತೇನೋ ಸಂಸಾರದ ಬಂಧ ಅನ್ನುವಂಥದ್ದು ಅವಾಗ ಉಳಿತದೇನದು? ಇಲ್ಲ, ಉಳಿಯುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗೆ ದುಃಖ ಗಂಧ ಚ ನ ಅಂತ ಹೇಳಿದರು. ಹಾಗೆ ಆ ದುಃಖದ ಗಂಧವೂ ಕೂಡ ಇರೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾವಾಗ ಅಂತಂದರೆ ಆ ಅದ್ವಯ ಬ್ರಹ್ಮಾನಂದ ರಸದ ಅನುಭವ ನಾವು ಮಾಡ್ತಾ ಇರಬೇಕಾದ್ರೆ, ಅಲ್ಲಿ ಬ್ರಹ್ಮಾನಂದ ರಸ ಅಂತಂದ್ರೆ ಅವರು ಅದ್ವಯ ಬ್ರಹ್ಮಾನಂದ ರಸ, ಬ್ರಹ್ಮ ಅಂತಂದ್ರೇನು ಬೃಹದ್ರೂಪವಾಗಿರ್ತಕ್ಕಂಥದ್ದು ಬ್ರಹ್ಮ. ಅದು ಹೇಗಿದೆ? ಅದ್ವಯ ಅಂದರೆ ಅದರಲ್ಲಿ ಎರಡನೇದ್ದಿಲ್ಲ. ಆ ಬ್ರಹ್ಮದಲ್ಲಿ ಎರಡನೇದು ಏನಾದರೂ ಅದೇನು ಅಂತಂದರೆ ಇಲ್ಲ. ಅದು ಕೇವಲ ಬ್ರಹ್ಮಾನಂದದ ರಸ ಅದರ ಆಸ್ವಾದನೆ, ಅದರ ಅನುಭವವನ್ನು ಇಲ್ಲಿ ಮುಮುಕ್ಷುವಾಗಿರ್ತಕ್ಕಂಥವನು ಮಾಡಿಕೊಳ್ಬೇಕು ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಯೋವೈ ಭೂಮಾ ತತ್ಸುಖಂ ನಾಲ್ಪೇ ಸುಖಮಸ್ತಿ, ಯಾವುದು ಭೂಮಾ ಸ್ವರೂಪವಾಗಿದೆಯೋ ಅದರಲ್ಲಿನೇ ಸುಖ ಅನ್ನುವಂಥದ್ದು ಅಂತ ಹೇಳ್ತಾರೆ. ಅಲ್ಪದರಲ್ಲಿ ಸುಖ ಇಲ್ಲ. ಅಲ್ಪವಾದದ್ದು ಯಾವುದು ಅಂದರೆ ಈ ಪ್ರಪಂಚ, ಈ ಪ್ರಪಂಚದ ವಿಷಯಗಳು. ನಾವು ಇವೇ ಸುಖ ಅಂತ ತಿಳ್ಕೊಂಡ್ಬಿಟ್ಟಿದ್ದೀವಿ. ನಮಗೆ ಸಂಸಾರದಲ್ಲಿ ತೋರ್ತಕ್ಕಂಥ ಶಬ್ದ ಸ್ಪರ್ಶ ರೂಪ ರಸ ಗಂಧಾತ್ಮಕವಾಗಿರ್ತಕ್ಕಂಥ ಏನೇ ವಿಷಯಗಳದಾವಲ್ಲ ಅವೇ ನನಗೆ ಸುಖ ಕೊಡ್ತಾವು ಅಂತ ತಿಳ್ಕೊಂಡಿದ್ದೀವಿ. ಆದರೆ ಅವುಗಳಲ್ಲಿ ಸುಖ ಅನ್ನುವಂಥದ್ದು ಸುಖದ ಆಭಾಸ ಅಂತ ಹೇಳ್ತಾರೆ. ಸುಖದ ತೋರಿಕೆ, ಹೇಗೆ ಬಿಸಿಲು ಗುದುರೆಯಲ್ಲಿ ನೀರಿನ ತೋರಿಕೆ ಇದೆ ಹೊರತು ಅಲ್ಲಿ ನೀರಿಲ್ಲ. ಮಧ್ಯಾಹ್ನ ಬಿಸಿಲದೊಳಗೆ ಅಲ್ಲಿ ಬಿಸಿಲು ಗುದುರೆ ಮರುಮರೀಚಿಕಾ ಜಲ ಅಂತ ಕರೀತಾರೆ. ಅಲ್ಲಿ ನಮಗೆ ನೀರು ಹರಿದಂಗೆ ಕಾಣಿಸ್ತಿರ್ತದೆ, ನೀರು ಹರಿತಾ ಇದೆಯೇನೋ ಅನ್ನುವಂಗೆ ದೂರದಿಂದ ನಮಗೆ ಗೋಚರ ಆಗ್ತದೆ. ಆದರೆ ಅಲ್ಲಿ ವಾಸ್ತವಿಕವಾಗಿ ವಿಚಾರ ಮಾಡಿ ನೋಡಿದರೆ ಅಲ್ಲಿ ನೀರು ಅದೇನು ಅಂತಂದರೆ ಇಲ್ಲ. ಹಂಗೆ ವಿಷಯಗಳು ನಮಗೆ ನೋಡಿದಾಗ ಅವು ನಮಗೆ ಭಾಳ ಸುಖ ಅಂತ ನಮಗೆ ಗೋಚರ ಆಗ್ತಾವೆ. ಆದರೆ ನಿಜವಾಗಿಯೂ ಅಲ್ಲಿ ವಿಷಯಗಳಲ್ಲಿ ಸುಖ ಅದೇನು ಅಂತಂದರೆ ವಿಚಾರ ಮಾಡಿ ನೋಡಿದರೆ ಅಲ್ಲಿ ದುಃಖವೇ ಅಂತ ಹೇಳ್ತಾ, ಅದು ಸುಖದ ಆಭಾಸ, ಸುಖದ ತೋರಿಕೆ ಮಾತ್ರ ಅಂತ ಹೇಳ್ತಾ ಇದ್ರು. ಕಂಡಾಗಲೇ ರಮಣೀಯ, ಉಂಡಾಗಲೇ ನಿರಸನವೆಲ್ಲ. ಕಂಡಾಗ ಮಾತ್ರ ಭಾಳ ರಮಣೀಯವಾಗಿ ಸುಂದರವಾಗಿ ಗೋಚರ ಆಗ್ತವೆ. ಅವುಗಳನ್ನು ಅನುಭವಿಸಿದಾಗ ಅಲ್ಲಿ ನಮಗೆ ನೀರಸತೆ ಅನ್ನುವಂಥದ್ದು ಉಂಟಾಗ್ತದೆ. ಅಲ್ಲಿ ನಮಗೆ ನಿರಾಸೆ ಉದಾಸೀನ ಭಾವ ಅನ್ನುವಂಥದ್ದು ಬರ್ತದೆ. ಅದಕ್ಕೆ ಇಲ್ಲಿ ನಾವು ಅಂಥ ಬ್ರಹ್ಮಾನಂದ ಅದ್ವಯ ರೂಪವಾಗಿರ್ತಕ್ಕಂಥ ಬ್ರಹ್ಮಾನಂದದ ರಸದ ಅನುಭವವನ್ನು ನಾವು ಮಾಡಿಕೊಂಡೇವಿ ಅಂತಂದರೆ ಆವಾಗ ಬಂಧ ಅನ್ನುವಂಥದ್ದಿಲ್ಲ. ಆವಾಗ ನಮಗೆ ಈ ಸಂಸಾರದ ಬಂಧ ಐತೇನು ಅಂತಂದರೆ ಇಲ್ಲ, ಮತ್ತು ದುಃಖದ ಗಂಧವೂ ಕೂಡ ಇಲ್ಲ ಅಂತ ಹೇಳ್ತಾ ಇದ್ದಾರೆ.
ಯಸ್ಮಿನ್ ಸರ್ವಾಣಿ ಭೂತಾನಿ ಆತ್ಮೈವಾಭೂದ್ವಿಜಾನತಃ ತತ್ರ ಕೋ ಮೋಹ ಕಶೋಕ ಏಕತ್ವಮನುಪಶ್ಯತಃ. ಈಶಾವಾಸ್ಯೋಪನಿಷತ್ನಲ್ಲಿ ಉಪದೇಶ ಮಾಡ್ಕೊಂಡು ಬಂದರು. ಯಸ್ಮಿನ್ ಸರ್ವಾಣಿ ಭೂತಾನಿ ಆತ್ಮೈವ ಅಭೂತ್ ಅಂದರೆ ಆ ಬ್ರಹ್ಮ ವಸ್ತು ಅನ್ನುವಂಥದ್ದು ಅದೇನದ ಅದುವೇ ನಾನಾಗಿದ್ದೇನೆ. ಆ ಎಲ್ಲ ನಾವೇನು ಅನೇಕ ಜೀವಗಳಂತ ನಾವು ಕಲ್ಪಿಸಿಕೊಂಡಿದ್ದೇವಲ್ಲ, ಆ ಎಲ್ಲ ಜೀವದಲ್ಲಿರ್ತಕ್ಕಂಥ ಯಾವ ಅಂತರಾತ್ಮ ನನ್ನ ಆತ್ಮವೇ. ಇಲ್ಲಿ ಆತ್ಮರುಗಳಲ್ಲಿ ಭೇದ ಇಲ್ಲ, ಇರೋದೊಂದೇ ಆತ್ಮ. ಅದುವೇ ಶುದ್ಧ ಬ್ರಹ್ಮ ಅಂತ ಕರಿತೀವಿ. ಅದುವೇ ಪರಾತ್ಪರವಾಗಿರ್ತಕ್ಕಂಥ ವಸ್ತು. ಅಂತಹ ಶುದ್ಧ ಪರಬ್ರಹ್ಮ ವಸ್ತುವೇ ನಾನಾಗಿದ್ದೇನೆ. ಯಸ್ಮಿನ್ ಸರ್ವಾಣಿ ಭೂತಾನಿ ಆತ್ಮೈವ ಅಭೂತ್ ಅಂದರೆ ಯಾವುದರಲ್ಲಿ ಎಲ್ಲ ಭೂತಗಳ ಆತ್ಮವೂ ಒಂದೇ ಆಗಿದೆಯೋ, ಎಲ್ಲ ಜೀವರಾಶಿಯಲ್ಲಿರ್ತಕ್ಕಂಥ ಆತ್ಮ ಒಂದೇ, ಅದುವೇ ನಾನಾಗಿದ್ದೇನೆ ಅಂತ ತಿಳ್ಕೊಂಡಿರ್ತಕ್ಕಂಥ ಪುರುಷ ತತ್ರ ಕೋ ಮೋಹ ಕಶೋಕ ಅವನಿಗೆ ಮೋಹ ಎಲ್ಲಿದೆ, ಅವನಿಗೆ ದುಃಖ ಎಲ್ಲಿದೆ ಅಂತ ಕೇಳ್ತಾರೆ. ಅಂದರೆ ಆತ್ಮವಿತ್ ಶೋಕಂ ತರತಿ. ಯಾವನು ಆತ್ಮಜ್ಞಾನ ಮಾಡಿಕೊಂಡಾನ ಅವನು ಶೋಕವನ್ನು ದಾಟ್ತಾನೆ, ಅವನು ದುಃಖವನ್ನು ಕಳ್ಕೊಳ್ತಾನೆ. ಆತ್ಮಜ್ಞಾನಿಗೆ ಮಾತ್ರ ದುಃಖ ಇಲ್ಲವೇ ಹೊರತು ಉಳಿದವರೆಲ್ಲ ದುಃಖಿಗಳೇ. ಈ ಸಂಸಾರದಲ್ಲಿ ಒಬ್ಬ ಸಾಮ್ರಾಟ್ ಚಕ್ರವರ್ತಿ ಅದಾನಂದ್ರೂ ಕೂಡ, ಅವನಿಗೆ ಸಮಸ್ತ ವಿಷಯ ಭೋಗಗಳ ಪ್ರಾಪ್ತದಾವಂದ್ರೂ ಕೂಡ ಅವನು ದುಃಖಿ ಅಂತಲೇ ಅರ್ಥ. ಯಾವನು ಆತ್ಮದರ್ಶನ ಮಾಡಿಕೊಂಡಾನ, ಯಾವ ನಿಜವಾಗಿ ಆತ್ಮಜ್ಞಾನಿ ಅದಾನ, ಅಂಥವನು ಸದಾ ಸುಖಿಯಾಗಿರ್ತಾ ಇದ್ದಾನೆ ಅಂತ. ಯೋಗರತೋ ವಾ ಭೋಗರತೋ ವಾ ಸಂಗರತೋ ವಾ ಸಂಗವಿಹೀನ ಯಸ್ಯ ಬ್ರಹ್ಮಣಿ ರಮತೆ ಚಿತ್ತಂ ನಂದತಿ ನಂದತಿ ನಂದತ್ತೇವ ಅಂಥೇಳಿ ಈ ಪ್ರಕಾರವಾಗಿ ನಮಗೆ ಆಚಾರ್ಯರು ತಿಳಿಯಪಡಿಸಿದಂತೆ ಅವನು ಯೋಗದಲ್ಲೆರ ಇರಲಿ ಭೋಗದಲ್ಲೆರ ಇರಲಿ, ಯೋಗರತೋವಾ ಭೋಗರತೋವಾ ಸಂಗರತೋವಾ ಸಂಗವೀನ, ಜನಗಳ ಮಧ್ಯದಲ್ಲಿ ಅವರ ಸಂಘದಲ್ಲೆಲ್ಲ ಇರಲಿ ಅಥವಾ ಏಕಾಂತದಲ್ಲೇ ಆದರೂ ಇರಲಿ, ಯೋಗರತೋವಾ ಭೋಗರತ ಸಂಗರತೋ ಸಂಗವೀನ ಯಸ್ಯ ಬ್ರಹ್ಮಣಿ ರಮತೆ ಚಿತ್ತಂ, ಯಾವನ ಚಿತ್ತ, ಯಾವನ ಮನಸ್ಸು, ಯಾವನ ವೃತ್ತಿ, ಯಾವನ ಅಂತಃಕರಣ ಬ್ರಹ್ಮದಲ್ಲಿಯೇ ರಮಮಾಣವಾಗಿದೆಯೋ, ಬ್ರಹ್ಮದಲ್ಲಿಯೇ ಯಾವನ ವೃತ್ತಿ ಅನ್ನುವಂಥದ್ದು ಲೀನಾಗಿ ಹೋಗಿದೆಯೋ, ನಂದತಿ ನಂದತಿ ನಂದತ್ತೇವ, ಅವನು ಯಾವಾಗಲೂ ಆನಂದದಲ್ಲೇ ಇರ್ತಾ ಇದ್ದಾನೆ. ಅವನಿಗೆ ದುಃಖ ಅನ್ನುವಂಥದ್ದೇ ಇಲ್ಲ, ದುಃಖದ ಗಂಧವೂ ಇಲ್ಲ ಅಂತಾರೆ, ದುಃಖದ ವಾಸನೆಯೂ ಕೂಡ ಇಲ್ಲ ಅಂತಲ್ಲಿ. ದುಃಖ ಅಲ್ಲ, ದುಃಖದ ವಾಸನೆಯೂ ಕೂಡ ಇಲ್ಲ ಅಂತ ಇಲ್ಲಿ ದುಃಖ ಗಂಧ ಚ ನ ಅಂತ ಹೇಳಿದು. ಆ ದುಃಖದ ಗಂಧವೂ ಇಲ್ಲ, ಇಲ್ಲಿ ಬಂಧವೂ ಇಲ್ಲ. ಈ ಸಂಸಾರದ ಬಂಧ ಐತಿ ಅನ್ನುವಂಥದ್ದು ಇಲ್ಲ. ಯಾವಾಗ ಅಂದರೆ ಏನು, ಆ ಅದ್ವಯ ಆ ಬ್ರಹ್ಮಾನಂದ ರಸದ ಅನುಭವ ಆಗ್ತಾ ಇತ್ತು ಅಂತಂದರೆ, ಆ ಪರಬ್ರಹ್ಮ ಸ್ವರೂಪದ ಒಂದು ರಸಾನುಭೂತಿ ಎನ್ನುವಂಥದ್ದು. ಅಂದರೆ ಅಹಂ ಬ್ರಹ್ಮಾಸ್ಮಿ, ನಾನೇ ಬ್ರಹ್ಮನಿದ್ದೇನೆ ಅಂಥೇಳಿ ಈ ವೃತ್ತಿ ಧಾರಾಕಾರವಾಗಿ ಆ ಬ್ರಹ್ಮಾನಂದ ರಸದ ಅನುಸ್ವಾದ ಮಾಡ್ತಾ ಇರಬೇಕಾದ್ರೆ ಅಲ್ಲಿ ಬಂಧ ಎಲ್ಲಿದೆ, ದುಃಖ ಎಲ್ಲಿದೆ, ಆ ದುಃಖದ ಗಂಧವೂ ಕೂಡ ಸಂಪೂರ್ಣ ಎಳೆದು ಹೋಗ್ತದೆ. ಅಂಥ ಮಹಾಪುರುಷ ಜೀವನ್ಮುಕ್ತಿ ವಿಲಕ್ಷಣಾನಂದವನ್ನು ಅನುಭವಿಸ್ತಾ ಇದ್ದಾನೆ ಅಂತ. ಆ ಜೀವನ್ಮುಕ್ತಿ ಸುಖದ ಅನುಭವ ನಾವು ಮಾಡಿಕೊಳ್ಬೇಕಾಗಿತ್ತು ಅಂತಂದರೆ ನಾವು ಇಂಥ ಒಂದು ಜ್ಞಾನವನ್ನು ಮಾಡಿಕೊಳ್ಬೇಕು. ಅಂದರೆ ನಾವಿಲ್ಲಿ ತತ್ವಜ್ಞಾನ ಮಾಡಿಕೊಂಡು ನಮ್ಮ ವೃತ್ತಿಯನ್ನು ಬ್ರಹ್ಮಾಕಾರ ಮಾಡಿಕೊಂಡು ಆತ್ಮಾಕಾರ ಮಾಡಿಕೊಂಡು ವಿಷಯ ಚಿಂತನವನ್ನು ಬಿಟ್ಟು ಕರ್ಮಗಳನ್ನು ತ್ಯಾಗ ಮಾಡಿ ಮತ್ತು ಕಾಮ್ಯ ಕರ್ಮಗಳನ್ನು ಕೂಡ ಬಿಟ್ಟು ನಾವಿಲ್ಲಿ ವಾಸನ ಕೆಡಿಸ್ಕೊಂಡೀವಿ ಅಂತಂದರೆ ಅನಾತ್ಮ ವಾಸನೆ ಕೆಡಿಸ್ಕೊಳ್ಬೇಕು. ಈ ದೇಹ ನಾನನ್ನುವಂಥ ವಾಸನೆ ಕೆಟ್ಟು ಹೋಗಬೇಕು. ನಾನು ಜನರ ಸಂಘದಲ್ಲಿರಬೇಕು, ಜನರ ಮಧ್ಯದಲ್ಲಿದ್ದುಕೊಂಡು ನಾನು ಕೀರ್ತಿಯನ್ನು ಪಡಿಬೇಕು, ಏನೇನೋ ಲೋಕವಾಸನೆ ಇಟ್ಕೊಂಡೇವಲ್ಲ ಅದೆಲ್ಲ ಹೋಗ್ಬೇಕಂತಾರೆ. ಮತ್ತು ಶಾಸ್ತ್ರ ಹೇಳೋದು ಕೇಳೋದು ಇದು ವಾಸನೂ ಕೂಡ ಸರಿಯಲ್ಲ ಅಂತಾರೆ. ದೇಹವಾಸನೆ, ಶಾಸ್ತ್ರವಾಸನೆ, ಲೋಕವಾಸನೆ ಅಂತ ಏನದವಲ್ಲ, ಈ ವಾಸನಾತ್ರಗಳನ್ನು ನಾಶ ಮಾಡಿಕೊಳ್ಬೇಕು ಅಂತ ನಮಗೆ ಮಹಾತ್ಮರು ಬೋಧ ಮಾಡ್ತಾ ಇದ್ದಾರೆ. ಅದಕ್ಕೆ ಇಲ್ಲಿ ಈ ಒಂದು ಶ್ಲೋಕದೊಳಗೆ ಆ ಬ್ರಹ್ಮಾನಂದದ ರಸಾನುಭೂತಿಯನ್ನು
ಅನುಭವಿಸ್ತಕ್ಕಂಥ ಮಹಾತ್ಮನಿಗೆ ಈ ಸಂಸಾರದ ಬಂಧ ಆಗಲಿ ಅಥವಾ ದುಃಖ ಆಗಲಿ ಇದ್ಯಾವುದೂ ಅವನಿಗೆ ಅದೇನು ಅಂತಂದ್ರೆ ಇದ್ಯಾವುದೂ ಕೂಡ ಅವನಲ್ಲಿ ಇಲ್ಲವೇ ಇಲ್ಲ. ಅಂಥ ಶ್ರೇಷ್ಠವಾಗಿರ್ತಕ್ಕಂಥ ಒಂದು ಪರಮುಕ್ತಿ ಸುಖ ಅನ್ನುವಂಥದ್ದನ್ನು ಅವನು ಪಡ್ಕೊಂಡಿರ್ತಾ ಇದ್ದಾನೆ. ಆದ್ದರಿಂದ ಇಲ್ಲಿ ಅಂಥ ಬ್ರಹ್ಮಾನಂದ ಸ್ವರೂಪವಾಗಿರ್ತಕ್ಕಂಥದ್ದು ನಮ್ಮ ಸ್ವರೂಪನ. ಅದು ಬ್ರಹ್ಮಾನಂದ ಅಂದರೆ ಬೇರೆ ಅಲ್ಲ, ಆ ಅದ್ವೈ ರೂಪವಾಗಿರ್ತಕ್ಕಂಥ ಬ್ರಹ್ಮಾನಂದ ಸ್ವರೂಪರೇ ನಾವದೀವಿ. ಅಲ್ಲಿ ನಮ್ಮ ವೃತ್ತಿ ಅನ್ನುವಂಥದ್ದು ಲೀನಾಗಿ ಹೋಗಬೇಕು. ನಮ್ಮ ಅಂತಃಕರಣ ವೃತ್ತಿ, ನಮ್ಮ ಬುದ್ಧಿವೃತ್ತಿ, ನಮ್ಮ ಮನೋವೃತ್ತಿ ಅನ್ನುವಂಥದ್ದು ಸಂಪೂರ್ಣವಾಗಿ ನಾನು ಬ್ರಹ್ಮನಿದ್ದೇನೆ, ನಾನು ಪ್ರತ್ಯೇಕಾತ್ಮನಿದ್ದೇನೆ ಅನ್ನುವಂಥ ಅನುಸಂಧಾನವನ್ನು ಮಾಡ್ತಾ 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 ಅಲ್ಲಿಯೇ ಲಯ ಹೀಗೆ ಹೋಗಿಬಿಡ್ತು ಅಂತಂದರೆ ಅಲ್ಲಿ ಕೇವಲ ಆನಂದ ಘನವೇ ಆಗ್ತಾ ಇದ್ದಾನೆ, ಸುಖ ಸಾಗರವನ್ನೇ ಹೊಂದ್ತಾ ಇದ್ದಾನೆ ಅಂಥೇಳಿ ಈ ಪ್ರಕಾರವಾಗಿ ಈ ಶ್ಲೋಕದಲ್ಲಿ ಹೇಳ್ಕೊಂಡು ಬಂದಿದ್ದಾರೆ. ಮತ್ತೆ ಮುಂದಿನ ಶ್ಲೋಕವನ್ನು ನಾಳೆ ವಿಚಾರ ಮಾಡೋಣ ಅಂತ ಹೇಳ್ತಾ ಈ ಎರಡು ಸದ್ಗುರುಚರಕ್ಕೆ ಅರ್ಪಿಸಿ ವಿರಮಿಸ್ತಾ ಇದ್ದೇನೆ. ಓಂ ತತ್ಸತ್.